ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಪರಿಶುದ್ಧನೂ ಶ್ರೇಷ್ಠನೂ ಸತ್ಯವಂತನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನಮ್ಮ ದೇವರು ಪರಿಶುದ್ಧನು, ಆತನು ಪರಿಶುದ್ಧನು 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 ಎಂಬುದಾಗಿ ನಿತ್ಯವೂ ಕೂಡ ಸ್ತುತಿ ಹೊಂದತಕ್ಕ ದೇವರು. ದೇವರ ಮಕ್ಕಳಾಗಿ ನಮಗೆ ಇರುವಂತ ಅತಿಶಯ ಅದೇ, ನಾವು ಆರಾಧಿಸುತ್ತಾ ಇರುವಂತ ದೇವರು ಅಪವಿತ್ರವಾದ ದೇವರಲ್ಲ, ಪರಿಶುದ್ಧನಾದ ದೇವರು. ಆದ್ದರಿಂದಲೇ ನಮ್ಮನ್ನು ಪರಿಶುದ್ಧತೆಯಿಂದ ತುಂಬಿಸುವುದಕ್ಕೆ ಆತನು ಸಾಮರ್ಥ್ಯವುಳ್ಳ ದೇವರು. ಪ್ರತಿದಿನವೂ ಕೂಡ ಒಂದು ಬೈಬಲ್ ವಾಗ್ದಾನವನ್ನು ನಾವು ಧ್ಯಾನಿಸುವುದರಿಂದ ಆ ದಿನಕ್ಕೆ ಬೇಕಾದಂಥ ಶಕ್ತಿ ಹಾಗೂ ಬಲವನ್ನು ಹೊಂದಿಕೊಳ್ಳುತ್ತೇವೆ. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಬೇಕೆಂದು, ಲೆಕ್ಕವಿಲ್ಲದೆ ಇರುವಷ್ಟು ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನೀವೆಲ್ಲರೂ ಮಾನಸಾಂತರ ರಕ್ಷಣಾನಂದದಲ್ಲಿ ಬೆಳೆಯುತ್ತಾ ಆತ್ಮದ ಫಲವನ್ನು ಫಲಿಸುತ್ತಾ ದೇವರ ಚಿತ್ತಾನುಸಾರವಾಗಿ ಬೆಳೆಯಬೇಕೆಂದು ಪ್ರತಿದಿನವೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಅನೇಕ ಪ್ರೇಯರ್ ಪಾರ್ಟ್ನರ್ಸ್ ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತಾರವಾಗಿರುವಂತಹ ಅವರೆಲ್ಲರೂ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೆ. ನೀವು ಕೂಡ ಈ ಸೇವೆಗೋಸ್ಕರ ಪ್ರಾರ್ಥಿಸುತ್ತಾ ಇರುವುದಕ್ಕೆ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ 37ನೇ ಕೀರ್ತನೆ 18ನೇ ವಾಕ್ಯವನ್ನು ಓದೋಣ. Psalm 37 and verse 18. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಆಮೇನ್. ದೇರ್ ಇನ್ಹೆರಿಟೆನ್ಸ್ ಶಾಲ್ ಬಿ ಫಾರ್ ಎವರ್. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ. ಅನೇಕರು ಪ್ರಶ್ನೆ ಕೇಳುತ್ತಾರೆ, ಅನೇಕರು ಪತ್ರವನ್ನು ಬರೆಯುತ್ತಾ ಅಥವಾ ವಾಟ್ಸಪ್ ಮೆಸೇಜನ್ನು ಕಳುಹಿಸುತ್ತಾ, ವೆಸ್ಲಿ ಅವರೇ, ದೇವರು ನಮ್ಮನ್ನು ಗುರುತಿಸುತ್ತಾ ಇದ್ದಾರಾ? ಆತನು ನಮ್ಮನ್ನು ಗಮನಿಸುತ್ತಾ ಇದ್ದಾರಾ? ನಮ್ಮ ಮೇಲೆ ಲಕ್ಷ್ಯ ಇಡುತ್ತಾ ಇದ್ದಾರಾ? ನಾವು ಅನ್ಯಾಯಕ್ಕೆ ಗುರಿಯಾಗುತ್ತಾ ಇದ್ದೇವೆ, ನಮ್ಮ ಜೀವಿತದಲ್ಲಿ ಬಾಧೆಗೆ ಗುರಿಯಾಗುತ್ತಾ ಇದ್ದೇವೆ, ಯಾವುದೇ ಅಪರಾಧ ಮಾಡದೇ ಇದ್ದರೂ ಇಕ್ಕಟ್ಟಿಗೆ ಗುರಿಯಾಗುತ್ತಿದ್ದೇವೆ. ನಮ್ಮ ಬಂಧುಗಳಿಂದ, ನಮ್ಮ ನೆರೆಹೊರೆಯವರಿಂದ, ನಮ್ಮ ಸಂಬಂಧಿಕರಿಂದ ಅಥವಾ ಆಫೀಸಲ್ಲಿರುವಂತಹ ಸುಪೀರಿಯರ್ಸ್ಗಳಿಂದ ನಾವು ಒತ್ತಡಕ್ಕೆ ಗುರಿಯಾಗುತ್ತಿದ್ದೇವೆ. ವಾಸ್ತವವಾಗಿ ನಾವು ಯಾವುದೇ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇವೆ. ನಮ್ಮ ಪರಿಸ್ಥಿತಿಯನ್ನು ದೇವರು ಗುರುತಿಸುತ್ತಾ ಇದ್ದಾರೆ ಎಂಬುದಾಗಿ ಅನೇಕರು ಕೇಳುತ್ತಾರೆ. ಎಸ್ ಡಿಯರ್ ಫ್ರೆಂಡ್, ಎಸ್ ಮೈ ಬ್ರದರ್, ನನ್ನ ಸಹೋದರನೇ ಕೇಳು, ದೇವರು ನಿನ್ನ ನಿರ್ದೋಷತ್ವವನ್ನು ಗಮನಿಸುತ್ತಾ ಇದ್ದಾರೆ. ನಿನ್ನ ಮೇಲೆ ಹಾಕಲ್ಪಟ್ಟಿರುವಂತಹ ನಿಂದೆಯನ್ನು ತೊಲಗಿಸುವಂತಹ ದಿನವು ಬಂದಿದೆ. ದೇವರು ನಿನಗೆ, ನೀನು ಅನುಭವಿಸುತ್ತಾ ಇರುವಂತಹ ಶ್ರಮೆಗೆ, ನೀನು ಅನುಭವಿಸುತ್ತಾ ಇರುವಂತಹ ಅಪಮಾನಕ್ಕೆ ದೇವರು ಒಳ್ಳೆಯ ಪ್ರಖ್ಯಾತಿಯನ್ನು, ಹೆಸರನ್ನು ಕೊಡಬೇಕೆಂಬುದಾಗಿ ಆತನು ಆಶಿಸುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಯೆಹೋವನು ಸದ್ಭಕ್ತರ ಜೀವನವನ್ನು ಗಮನಿಸುತ್ತಾ ಇದ್ದಾರೆ. ಯೋಸೇಫನ ಜೀವಿತ ನಮ್ಮೆಲ್ಲರಿಗೂ ಗೊತ್ತು. ಯೋಸೇಫನನ್ನು ಪೋಟಿಫರನ ಹೆಂಡತಿಯು ಭಯಂಕರವಾಗಿ ಹಿಂಸಿಸಿದಾಗ ಅಥವಾ ಅಬ್ಯೂಸ್ ಮಾಡಿದಾಗ ಯೋಸೇಫನು ತನ್ನ ವಸ್ತ್ರವನ್ನು ಬಿಟ್ಟು ಆಚೆ ಓಡಿ ಹೋದನು. ಎಲ್ಲರ ಮುಂದೆ ಯೋಸೇಫನು ದೋಷಿಯಾಗಿ ನಿಂತನು. ಪಾಪಕ್ಕೆ ಪ್ರೇರೇಪಿಸಿದಂಥ ಆಕೆಯು ಬಹಳ ಚೆನ್ನಾಗಿ ಎಲ್ಲರ ಮುಂದೆಯೂ ಕಾಣಿಸಿಕೊಂಡಳು. ಆದರೆ ಯೋಸೇಫನು ನಿಂದೆಯನ್ನು, ಬಾಧೆಯನ್ನು ಅನುಭವಿಸಿದನು. ಆದರೆ ದೇರ್ ವಾಸ್ ಒನ್ ಡೇ ಇನ್ ಹಿಸ್ ಲೈಫ್, ದೇವರು ಯೋಸೇಫನನ್ನು ನಿಲ್ಲಿಸಿದರು. ಆ ನಂತರದ ಕಾಲದಲ್ಲಿ ಆಕೆಯ ಜೀವಿತ ನಮಗೆ ಗೊತ್ತಿಲ್ಲ. ಆದರೆ ಯೋಸೇಫನ ಚರಿತ್ರೆ ಮುಂದುವರಿಯಿತು. ಕರ್ತನು ನಿನ್ನನ್ನು ಬಲಪಡಿಸುತ್ತಾ ಇದ್ದಾರೆ. ಈ ದಿನ ತಲೆ ತಗ್ಗಿಸಲ್ಪಟ್ಟಿದೆ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಕಷ್ಟಪಡುತ್ತಾ ಇದ್ದೇನೆ ಎಂಬುದಾಗಿ ಬಾಧೆ ಪಡುತ್ತಾ ಇದ್ದೀಯಾ? ನನ್ನನ್ನು ಎಲ್ಲರೂ ಕೂಡ ಹಿಂಸೆ ಮಾಡುತ್ತಾ ಇದ್ದಾರೆ ರೀ, ಆಫೀಸಲ್ಲಿ ನನ್ನ ವಿರುದ್ಧವಾಗಿ ತಪ್ಪು ಲೆಕ್ಕ ಬರೆದು ತಪ್ಪಾದ ಪಿಟಿಷನ್ಸ್ ಗಳನ್ನು ಹಾಕಿ ನನ್ನ ಜೀವಿತವನ್ನು ಇಕ್ಕಟ್ಟಿಗೆ ಗುರಿ ಮಾಡಿದ್ದಾರೆ. ನನ್ನ ಕೆಲಸ ಹೋಯಿತು ರೀ, ನನಗಿದ್ದಂತ ಪ್ರೈವೇಟ್ ಜಾಬ್ ಅನ್ನು ಕಳೆದುಕೊಂಡಿದ್ದೇನೆ ಎಂದು ಬಾಧೆ ಪಡುತ್ತಿದ್ದೀಯಾ? ಐ ಆಮ್ ಟೆಲಿಂಗ್ ಯು ಆಸ್ ಅ ಮ್ಯಾನ್ ಆಫ್ ಗಾಡ್, ದೇವರು ನೀನು ಕಳೆದುಕೊಂಡದಕ್ಕಿಂತಲೂ ಅಧಿಕವಾದ ಆಶೀರ್ವಾದ ಅನುಗ್ರಹಿಸುತ್ತಾರೆ. ನೀನು ಬಾಧೆ ಪಡಬೇಡ. ಕಳೆದುಕೊಂಡಂತಹ ಸಂತೋಷ ಸಮಾಧಾನಕ್ಕಿಂತಲೂ ಆತನು ಅಧಿಕವಾದ ಸಮಾಧಾನ ಸಂತೋಷ ಕೊಡುತ್ತಾರೆ. ಆತನು ಸದ್ಭಕ್ತರ ಜೀವಿತವನ್ನು ಗಮನಿಸುತ್ತಲೇ ಇದ್ದಾನೆ. ಆತನು ಮರೆತು ಹೋಗಿಲ್ಲ. ನಿನ್ನ ಪ್ರಯಾಸ ದೇವರಿಗೆ ಗೊತ್ತು, ನಿನ್ನ ಪ್ರಾರ್ಥನೆ ದೇವರಿಗೆ ಗೊತ್ತು, ನಿನ್ನ ಸಹನೆ ದೇವರಿಗೆ ಗೊತ್ತು. ನಿನ್ನ ಒಳ್ಳೆಯತನ, ನಿನ್ನ ನಂಬಿಕೆ ಜೀವನ, ನಿನ್ನ ಭಕ್ತಿ, ದೇವರಿಗೋಸ್ಕರ ಜೀವಿಸಬೇಕೆಂಬುದಾಗಿ ನೀನು ತೆಗೆದುಕೊಂಡಂತಹ ನಿಲುವು ದೇವರಿಗೆ ಗೊತ್ತು. ಗಾಡ್ ಈಸ್ ರೆಕಗ್ನೈಸಿಂಗ್ ಯು. ಖಚಿತವಾಗಿ ದೇವರು ನಿನ್ನನ್ನು ಗುರುತಿಸುತ್ತಿದ್ದಾರೆ. ಆತನು ತಕ್ಕ ಸಮಯದಲ್ಲಿ ನಿನಗೆ ಆಶೀರ್ವಾದವನ್ನು ಕೊಡುವಂತಹ ದೇವರು. ಇದೇ ಕೀರ್ತನಗಾರನು ಹೇಳುತ್ತಾ ಇದ್ದಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು ಎಂಬುದಾಗಿ. ಸ್ವಾಸ್ಥ್ಯ ಎನ್ನುವಂತಹ ಮಾತಿಗೆ ಇಬ್ರಿಯ ಭಾಷೆಯಲ್ಲಿ ನಕಾಲ ಎನ್ನುವಂಥ ಪದವನ್ನು ನಾವು ನೋಡುತ್ತೇವೆ. ಇನ್ಹೆರಿಟೆನ್ಸ್, ಪೋರ್ಷನ್, ದೇವರು ಅವರಿಗೆ ಕೊಡುವಂತಹ ಭಾಗ, ದೇವರು ಅವರಿಗೆ ಕೊಡುವಂತಹ ಆಶೀರ್ವಾದ, ದೇವರು ಅವರಿಗೆ ಕೊಡುವಂತಹ ಆಸ್ತಿ, ದೇವರು ಅವರಿಗೆ ಕೊಡುವಂತಹ ಸ್ವಾಸ್ಥ್ಯವು ಸದಾಕಾಲವೂ ಕೂಡ ಇರುತ್ತದಂತೆ. ಕೆಲವರು ತಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ಹೊಂದಿಕೊಂಡರು, ಆದರೆ ಅದನ್ನು ಕಳೆದುಕೊಂಡಿದ್ದಾರೆ.
ಆದರೆ ದೇವರ ಮಕ್ಕಳಿಗೆ ದೇವರು ಕೊಡುವಂತಹ ಸ್ವಾಸ್ಥ್ಯ ಶಾಶ್ವತವಾಗಿ ನಿಲ್ಲುತ್ತದೆ. ಬರುವಂತಹ ತಲೆಮಾರಿಗೂ ಆಶೀರ್ವಾದಕರವಾಗಿ ದೇವರು ನಿನ್ನನ್ನು ಮಾಡುತ್ತಾರೆ. ನಾನು ಆಸ್ತಿ ಅಂದ್ರೆ ಕೇವಲ ಹಣದ ಕುರಿತಾಗಿ ಮಾತಾಡುತ್ತಿಲ್ಲ. ದೇವರು ಕರಗದೆ ಇರುವಂತಹ ಸಂಪತ್ತನ್ನು ನಿನ್ನ ಮನೆಯಲ್ಲಿ, ನಿನ್ನ ಜೀವಿತದಲ್ಲಿ ದೇವರು ಇಡುತ್ತಾರೆ. ನೀನೇ ಅನೇಕರಿಗೆ ಆಶೀರ್ವಾದಕರವಾಗಿ ಇರುತ್ತೀಯ. ನಿನ್ನ ಆಲೋಚನೆ ಅನೇಕರ ಜೀವಿತದಲ್ಲಿ ನಿಲ್ಲುತ್ತದೆ. ನಿನ್ನ ಪ್ರಾರ್ಥನೆ ಅನೇಕರನ್ನು ಕಂಫರ್ಟ್ ಮಾಡುತ್ತದೆ. ದೇವರ ವಾಕ್ಯವನ್ನು ನೀನು ಪ್ರಕಟಿಸುವಾಗ ವಾಕ್ಯದ ಮೂಲಕ ಅನೇಕರ ಕುಟುಂಬ ಕಟ್ಟಲ್ಪಡುತ್ತದೆ. ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೀಯ. ನಾನು ನನ್ನ ಜೀವಿತದಲ್ಲಿ ಈ ವಾಗ್ದಾನ ನೆರವೇರಿಸಿದ್ದಾರೆ ಎಂಬುದಾಗಿ ಹೇಳಬಹುದು. ಆತನು ಕೊಡುವಂತಹ ಸ್ವಾಸ್ಥ್ಯವು ಶಾಶ್ವತವಾದದ್ದು. ಸೇವೆಯ ಆರಂಭದಲ್ಲಿ ಅನೇಕರು ಹೇಳಿದ್ರು, ಇಂಥವರು ನಾವು ಅನೇಕರನ್ನು ನೋಡಿದ್ದೇವೆ ಎಂದು. ಈ ಸೇವೆ ಎಷ್ಟು ದಿನ ಇರುತ್ತದೋ ನೋಡುತ್ತೇವೆ ಅಂತ ಹೇಳಿದ್ರು. ಈ ದಿನ ಅವರೆಲ್ಲರೂ ಕೂಡ ಈ ಸೇವೆಯನ್ನು ನೋಡಿ ದೇವರನ್ನು ಮಹಿಮೆಪಡಿಸುತ್ತಾರೆ. ಆಗ ಏನೋ ನಾವು ಗೊತ್ತಿಲ್ಲದೆ ಆ ರೀತಿಯಾಗಿ ಮಾತನಾಡಿದ್ವಿರಿ, ಆದರೆ ದೇವರು ನಿಮ್ಮ ಪಕ್ಷದಲ್ಲಿ ಇದ್ದಾರೆ, ನಿಮ್ಮನ್ನು ನಡೆಸುತ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ದೇವರು ನಿಮ್ಮನ್ನು ನಡೆಸುತ್ತಲೇ ಇದ್ದಾರೆ. ಆತನು ನಡೆಸುವಂತ ವಿಧಾನ ಎಷ್ಟು ಉನ್ನತವಾದದ್ದು, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಹಂತವನ್ನು ನಾವು ಗಮನಿಸುವಾಗ ದೇವರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿದ್ದಾರೆ. ನಾವು ದೇವರಿಗೆ ಸ್ತೋತ್ರ ಹೇಳುತ್ತಿದ್ದೇವೆ ಎಂಬುದಾಗಿ ಆ ರೀತಿಯಾದಂತವರು ನನ್ನನ್ನು ಭೇಟಿ ಮಾಡಿ ದೇವರನ್ನು ಮಹಿಮೆಪಡಿಸುವಾಗ ನಾನು ದೇವರಿಗೆ ಬಹಳ ಸ್ತೋತ್ರ ಮಾಡುತ್ತೇನೆ. ಬಹುಶಃ ಆ ಕಾಲದಲ್ಲಿ ಅವರು ಮಾತನಾಡಿದಂತಹ ಮಾತುಗಳು ಬಹಳ ನೋವಾಗಿರಬಹುದು, ಆದರೆ ಈಗ ದೇವರು ತನ್ನ ಸ್ವಾಸ್ಥ್ಯವನ್ನು ಸದಾಕಾಲ ಕೊಡುವಂತಹ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬುದಾಗಿ ಅನೇಕರು ಗುರುತಿಸುವಾಗ ಖಚಿತವಾಗಿ ದೇವರಿಗೆ ಮಹಿಮೆ. ಈ ದಿನ ಬಾಧೆ ಪಡುತ್ತಾ ಇದೆಯಾ, ಕುಟುಂಬದಲ್ಲಿ ಒಂಟಿಯಾಗಿದ್ದೇನೆ ಎಂದು? ಈ ದಿನ ಅಳುತ್ತಾ ಇದೆಯಾ, ಎಲ್ಲರೂ ಕೂಡ ನಿನ್ನ ಕೈ ಬಿಟ್ಟಿದ್ದಾರೆ ಎಂದು? ಎಲ್ಲರೂ ಕೂಡ ಯಾವುದೋ ವಿಧವಾಗಿ ನಿಂದಿಸಿ ಸಮಾಜದಲ್ಲಿ ನಿನ್ನನ್ನು ಕೆಟ್ಟವನಾಗಿ ಚಿತ್ರೀಕರಿಸಿದ್ದಾರಾ? ದೇವರನ್ನು ದೃಷ್ಟಿಸು. ಆತನು ನಿನ್ನ ಜೀವಮಾನವನ್ನು ಗಮನಿಸುತ್ತಿದ್ದಾರೆ. ಖಚಿತವಾಗಿ ನಿನ್ನ ಜೀವಿತದಲ್ಲಿ ಮೇಲನ್ನು ಮಾಡುತ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ಕೊಡುವಂತಹ ಸ್ವಾಸ್ಥ್ಯವು ಸದಾಕಾಲ ನಿಲ್ಲುವಂತದ್ದು. ನೀವು ಕೊಡುವಂತಹ ಸ್ವಾಸ್ಥ್ಯ ಯಾರೊಬ್ಬರು ಕೂಡ ಹಾಳು ಮಾಡುವುದಕ್ಕೆ ಆಗಲ್ಲ ದೇವರೇ. ಅಷ್ಟು ಉನ್ನತವಾದಂತಹ ಸ್ವಾಸ್ಥ್ಯ. ಅಂತಹ ಸ್ವಾಸ್ಥ್ಯಕ್ಕೆ ಬಾಧ್ಯರನ್ನಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಶಾಶ್ವತವಾಗಿರುವಂತಹ ನಿಮ್ಮ ಸಮಾಧಾನಕ್ಕಾಗಿ, ಶಾಂತಿ, ಸಂತೋಷಕ್ಕಾಗಿ, ನಿಮ್ಮ ನಡೆಸುವಿಕೆಗಾಗಿ, ಧೈರ್ಯಕ್ಕಾಗಿ, ಆತ್ಮಿಕ ವರಗಳಿಗಾಗಿ ನಿಮಗೆ ಸ್ತೋತ್ರ. ಈ ದಿನ ಯಾರ್ಯಾರು ನಮ್ಮ ಪ್ರಿಯರು ಈ ವಾಗ್ದಾನ ಸಂದೇಶ ಕೇಳಿದ್ದಾರೋ ಅವರೆಲ್ಲರನ್ನು ಬಲಪಡಿಸಿ ನಿಮ್ಮ ಮಹಿಮೆಗಾಗಿ ಉಪಯೋಗಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.